ಶ್ರೀ 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 ಶ್ರೀಕಾಂತಗೌಡ. ಕಣ್ಣಿಗೆ ಕಣ್ಣಿದ್ದನ್ನು ಬೆಟ್ಟಿಲ್ಲ, ಮನಸ್ಸಿಗೆ ಹಿಡಿಸಿದ್ದನ್ನು ಅನುಭವಿಸದೆ ಬಿಡುವನಲ್ಲ ಈ ಶ್ರೀಕಾಂತಗೌಡ. ಹೇಳಿ ಮಾಡುವುದು ಕೆಲವರ ಗುಣ, ಮಾಡಿದ ಮೇಲೆ ಹೇಳುವುದು ನನ್ನ ಗುಣ. ಈ ಸಮಾಜದಲ್ಲಿ ಹಣವಿದ್ದರೆ ಜನ, ಹಣವಿಲ್ಲದಿದ್ದರೆ ಬೀದಿ ಹಣ. ಜೀವನದಲ್ಲಿ ದುಡ್ಡು ಮಾಡಬೇಕು, ಅದು ಎಷ್ಟು ಅಂತ ಗೊತ್ತಾ? ನಮ್ಮ ದುಡ್ಡು ನಮ್ಮ ಕೈಯಿಂದ ಎಣಿಸಕ್ಕಾಗಲಾರದಷ್ಟು. ನಾನು ಈ ರೀತಿ ಮಾತನಾಡಬೇಕಾದರೆ ದರ್ಪ, ದುಡ್ಡಿನ ದರ್ಪ. 4 ತಲೆಮಾರು ಕುಳಿತು ತಿಂದರು ಕರಗುವುದಿಲ್ಲ ಈ ನಮ್ಮ ಸಂಪತ್ತು. ಯಾಕೆ ಇಷ್ಟು ಅವಸರ? ರೀ ಮಿಸ್ಟರ್, ಯಾರೇ ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ? ನಾನು ಯಾರು ಎಂಬುದು ನಿನಗೆ ಗೊತ್ತಿಲ್ಲವೇ? ನಾನೇ ಈ ಊರ ಗರ್ಭ ಶ್ರೀಮಂತ ಭೀಮನಗೌಡನ ತಮ್ಮ ಶ್ರೀಕಾಂತಗೌಡ ಅಂತ. ಚೈತ್ರ ನನ್ನ ಚಂದುಳ್ಳೆ ಚೆಲುವೆ, ಎಷ್ಟೋ ವರ್ಷಗಳಿಂದ ಹೊಂಚು ಹಾಕಿ ಕಾದು ಕುಂತಿದ್ದೆ. ಆದರೆ ಈಗ ನೀನಾಗೆ ನೀನು ನನ್ನ ಕೈಗೆ ಬಂದು ಸಿಕ್ಕೆ. ಅರಳಿದ ಹೂವನ್ನು ಗಿಡದಲ್ಲೇ ಬಿಡಬಾರದು, ಹಣ್ಣಾದ ಕಾಯನ್ನು ಮರದಲ್ಲೇ ಬಿಡಬಾರದು. ಮೈ ನೆರೆದ ಈ ಹಣ್ಣನ್ನು ಅನುಭವಿಸದೆ ಬಿಡಬಾರದು. ಇದು ನನ್ನ ಪಾಲಿಸಿ ಚೈತ್ರ, ಇದು ನನ್ನ ಪಾಲಿಸಿ. ಕಾಲಲ್ಲಿರೋ ಚಪ್ಲಿ ಕೈಗೆ ತೆಗೆದುಕೊಳ್ಬೇಕೆನ್ನುವುದೇ ನನ್ನ ಪಾಲಿಸಿ. ಚೈತ್ರಿ, ನಿನ್ನನ್ನು ಅರಸಿ ಬಂದ ಈ ಗಂಡಿಗೆ ಚಪ್ಪಲಿ. ಈ ಅಂದವಾದ ಹೆಣ್ಣಿಗೆ ಅಹಂಕಾರ ಜಾಸ್ತಿ ಅನಿಸುತ್ತೆ. ಇರಲಿ, ನಾನೇ ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ. ಚೈತ್ರ, ಬಾ ಚಂದುಳ್ಳ ಚೆಲುವೆ, ನಿನ್ನ ಕೆಂಪಾದ ತುಟಿಯಿಂದ ಒಂದು ಮುತ್ತನ್ನು ಕೊಟ್ಟು ಮರೆಸು ಬಾ ನನ್ನ ಮನಸ್ಸಿನ ವೇದನೆಯನ್ನು. ಒಂದು ವೇಳೆ ನನ್ನ ಮಾತು ಕೇಳದೆ ಹೋದರೆ ನೀನು ಹೋಗುದು ಮನೆಗಲ್ಲ, ಮಧ್ಯಾಹ್ನಕ್ಕೆ. ಈ ಕಾಮಕ ಹೇಳ್ದಂತೆ ಹಾಡಿಕೊಳ್ಳಲೇಬೇಕು, ಇಲ್ಲವಾದ್ರೆ ನನ್ನ ಶೀಲವೇ ಹಾಳು ಮಾಡ್ತಾನೆ. ಆಗ್ಲಿ, ನಿಮ್ಮ ಆಸೆಂತೆ ಹಾಡಿಕೊಂಡಿದ್ದೀನಿ.
ಹಾಡ್ಕೊಂಡಿದ್ದೇನೆ, ನಾನೇನು ಬರ್ತೀನಿ. ಏನು ಚೈತ್ರ, ಎಲ್ಲಿಗೆ ಹೋಗುವೆ? ಈ ನಿನ್ನ ನಾಟ್ಯವನ್ನು ನೋಡಿ ನನ್ನ ಮನಸ್ಸು ಮತ್ತಷ್ಟು ಕೆರಳಿದೆ. ಈ ನಿನ್ನ ಸುಂದರವಾದ ದೇಹವನ್ನು ಅರ್ಪಿಸು ಬಾ ಚೈತ್ರ. ಅಯ್ಯೋ ಕಾಪಾಡಿ, ಲೇ ಯಾರ್ಲ ನೀನು? ಹಿಡಿಯುವ ಕೈಯನ್ನ. ಲೇ ಯಾರ್ಲ ನೀನು? ನನ್ನ ಕೆಲಸಕ್ಕೆ ಅಡ್ಡಿ ಬರದೆ ಸುಮ್ಮನೆ ನಿನ್ನ ದಾರಿ ನೀನು ನೋಡಿಕೋ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಿಮ್ಮಂತ ನರಿನಾಯಿಗಳನ್ನು ಬೇಟೆಯಾಡಲೆಂದೇ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಈ ಪೊಲೀಸ್ ಕೆಲಸಕ್ಕೆ ಸೇರಿದ್ದೆ. ನಮ್ಮ ದೇಶದೊಳಗಡೆ ನಮ್ಮವರು ಚೆನ್ನಾಗಿರ್ಲಿ ಅಂತ ಆ ದೇಶ ಕೈಲು ನಮ್ಮ ಸೈನಿಕರು ಗಡಿಗೆ ಹೋದ್ರೆ ಇಲ್ಲಿ ನಿಮ್ಮಂತ ರಾಕ್ಷಸರು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡುತ್ತಾ ಬಡವರ ಮೇಲೆ ದುಡ್ಡಿನ ದರ್ಪ ತೋರಿ ಅನ್ನ ಕೊಡುವ ರೈತರ ಮನೆ ಮರೆದು ಮೂರ ಬಟ್ಟೆ ಮಾಡುತ್ತಿರುವೆ. ಇಲ್ಲಿಂದ ಇವ್ರನ್ನು ಬಿಟ್ಟು ಹೋದ್ರೆ ಸರಿ, ಇಲ್ಲವಾದ್ರೆ ನರ ನರ ಕಟ್ ಮಾಡಿಬಿಡ್ತಾನೆ, ಎಚ್ಚರ. ಸಾಹೇಬ, ನಿನಗೆ ನಾನು ಯಾರು ಅಂತ ತೋರಿಸ್ತೀನಿ, ಆದ್ರೆ ಈಗಲ್ಲ, ಸಮಯ ಬಂದಾಗ. ಈಗ ನನ್ನ ಕೆಲಸಕ್ಕೆ ಅಡ್ಡಿ ಬಂದಿಲ್ಲ, ಇರ್ಲಿ ಇರ್ಲಿ, ಇನ್ನೊಂದು ಕೈ ನೋಡಿಕೊಳ್ಳುತ್ತೇನೆ. ಚೈತ್ರ, 6 ಹಕ್ಕಿ ನೀನು ಇವತ್ತು ತಪ್ಪಿಸಿಕೊಂಡಿರಬಹುದು. ಇನ್ನೊಂದು ಸಲ 6 ಹಕ್ಕಿಯನ್ನು ಹಿಡಿದು ರೆಕ್ಕೆ ಪುಕ್ಕವನ್ನು ಎಣಿಸಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀಕಾಂತ್ ಗೌಡ.
ರೀ, ನಿಮಗೆ ತುಂಬಾನೇ ಥ್ಯಾಂಕ್ಸ್. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತಿಗೂ ಮರೆಯುವುದಿಲ್ಲ. ಅಂದ ಹಾಗೆ ತಾವ್ಯಾರು? ನೋಡಿ, ನನ್ನ ಹೆಸರು ಶಂಕರ್ ಅಂತ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಚೈತ್ರ ಅಂತ. ಸೂರ್ಯ ಹಾಗೂ ನರಸಿಂಹ ಇದ್ದಾರಲ್ಲ, ಅವರ ತಂಗಿ ನಾನು. ಅಂದ ಹಾಗೆ ನೀವೇನು ಮಾಡ್ಕೊಂಡಿದ್ದೀರಾ? ನೋಡಿ, ನಾನು ಈಗ ತಾನೇ IPS ಪರೀಕ್ಷೆ ಮುಗಿಸಿ ಅದರ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೆ. ತಾವು? ನಾನು ಕೂಡ IPS ಮುಗಿಸಿದ್ದೇನೆ. ಅದರ ಫಲಿತಾಂಶಕ್ಕಾಗಿ ದಾರಿ ಕಾಯ್ತಾ ಇದ್ದೀನಿ. ಓ ಹೌದಾ, ಇಬ್ಬರು ದಾರಿ ಒಂದೇ ಅಂದಾಗಾಯ್ತು. ನರಸಿಂಹನು ನಿಮ್ಮ ಅಣ್ಣನ? ಹೌದು. ಯಾಕೆ? ಅವ ನಿಮ್ಗೆ ಗೊತ್ತಾ? ಗೊತ್ತಾ, ಅವನು ನನ್ನ ಪ್ರಾಣ ಸ್ನೇಹಿತ. ಅವನು ಮೆಡಿಕಲ್ ಓದುತ್ತಿದ್ದ, ನಾನು IPS ಓದುತ್ತಿದ್ದೆ. ಅಂದ ಹಾಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ನೋಡಿ, ನಾನೊಬ್ಬ ಅನಾಥ. ನನಗೆ ನನ್ನ ಗೆಳೆಯನೇ ಅಲ್ಲ, ಆ ದೇವರಾಟ ಬಲ್ಲವರ್ಯಾರು. ನಾವೆಲ್ಲರೂ ಅವನ ಕೈಗೊಂಬೆ ತಾನೆ. ಇಲ್ಲಿ ಬಿಡಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳಿ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿದೆ ಅಂತ ಕಾಣುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವೇಕೆ ಅನಾಥ ಅಂತ ಅಂತೀರಾ? ಎಲ್ಲರೂ ಇಲ್ಲವೇ? ನಾವೆಲ್ಲರೂ ನಿಮ್ಮ ಜೊತೆನೇ ಇದ್ದೇವೆ. ನಾವೆಲ್ಲರೂ ಅಂದ್ರೆ? ಅದು ಹಾಗೇನೆ. ಹಾಗಲ್ಲ ಅಂದ್ರೆ ನೋಡಿ, ನಿಮ್ಮ ಆಸೆ ಏನಂತ ನನಗೆ ಗೊತ್ತಾಯ್ತು. ಆದ್ರೆ ನನ್ನ ಕನಸು, ನನ್ನ ಗುರಿಯ ಮುಟ್ಟೋ ತನಕ ಈ ಮದ್ವೆ ಸಂಸಾರ ಬೇಡ. ನಮ್ಮಿಬ್ಬರ ಪ್ರೀತಿ ಹೀಗೆ ಮುಂದುವರಿಯಲಿ. ಮುಂದೆ ಒಂದು ದಿನ ನಿಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆ ಆದ್ರಾಯ್ತು. ನೋಡಿ, ನೀವು ತಪ್ಪು ತಿಳಿದಿಲ್ಲ ಅಂದ್ರೆ ನಾನೊಂದು ಮಾತು ಕೇಳ್ಬೋದೆ? ಇಲ್ಲ ಇಲ್ಲ, ಅದೇನಂತ ಹೇಳಿ. ಏನಿಲ್ಲ, ನಾನು ಹೇಗೂ ನಿಮ್ಮನ್ನು ಮೆಚ್ಚಿದ್ದೇನೆ. ನೀವು ಕೂಡ ಒಂದೇ ಒಂದು ಸಾರಿ ಐ ಲವ್ ಯು ಚಿತ್ರ ಅಂತ ಕರೆಯಬಾರ್ದೇನು? ನೋಡಿ ನೋಡಿ, ನಿಮ್ಮ ಆಸೆ ಏನಂತ ನನಗೆ ಗೊತ್ತಾಯ್ತು. ಆದ್ರೆ ನನ್ನ ಕನಸು, ನನ್ನ ಗುರಿಯ ಮುಟ್ಟೋ ತನಕ ಈ ಮದುವೆ ಸಂಸಾರ ಬೇಡ. ನಮ್ಮಿಬ್ಬರ ಪ್ರೀತಿ ಹೀಗೆ ಮುಂದುವರಿಲಿ. ಆಹಾ, ಈಗ ನನಗೆ ತುಂಬಾ ಇಷ್ಟವಾಯ್ತು. ಅಂದ ಹಾಗೆ ನಾನು ಬಂದು ತುಂಬಾ ಹೊತ್ತಾಯ್ತು. ನಾನಿನ್ ಬರ್ತೀನಿ. ನಿಲ್ಲೇ ನನ್ನ ಚಿನ್ನ, ನನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಅದಕ್ಕೆ ನೀರು ಹಾಕದೆ ಹೋದ್ರೆ ಅದು ಬೆಳೆಯೋದು ಹೇಗೆ? ಬಾ ಚೈತ್ರ, ಬಾ, ಗಿಡಕ್ಕೆ ನೀರು ಹಾಕಿ ಮರವಾಗಿ ಬೆಳೆಸೋಣ. ಆಹಾ, ಕವಿಗಳಂತೆ ಮಾತನಾಡ್ತಾ ಇದ್ರಲ್ಲ. ಆಗ್ಲಿ, ನಿಮ್ಗೋಸ್ಕರ ಹಾಡಿಕೊಂಡಿದ್ದೆ.
ಲೇ ಸೂರ್ಯ, ಯಾರಿದ್ದೀರ ಮನೆಯಲ್ಲಿ? ಯಾರು? ಓ, ಗೌಡ್ರು. ಏನು ಇಲ್ಲಿವರೆಗೂ ಬಂದಿದ್ರಲ್ಲ, ಏನು ಕೆಲಸ? ಏನಿಲ್ಲ ಪಾರ್ವತಿ, ಹಣ ಕಟ್ಟಲು ಬ್ಯಾಂಕಿಗೆ ಹೊರಟಿದ್ದೆ. ಹಾಗೆ ತಮ್ಮ ಮನೆಗೆ ಬಂದು ತಮ್ಮನ್ನು ನೋಡಿದರಾಯಿತು. ಅದರ ಜೊತೆ ಸೂರ್ಯ ಇದ್ದರೆ ನನ್ನ ಬಡ್ಡಿ ಹಣ ಕೊಡ್ತಾನೇನಂತ ಕೇಳಲು ಬಂದೆ. ಹೌದಾ? ಅದು ನಮ್ಮ ಯಜಮಾನ್ರು ಮನೇಲಿಲ್ಲ. ಅವ್ರು ಇದೀಗ ತಾನೇ ಎತ್ತುಗಳನ್ನು ಹೊಡೆದುಕೊಂಡು ಹೊಲಕ್ಕೆ ಹೋಗಿದ್ದಾರೆ ಗೌಡ್ರೆ. ಶುದ್ಧ ಆತ್ ನೋಡು. ಇವತ್ತು ನಾ ಕಂಡ ಕನಸ ನನಸಾಗುವಂಕ ಅಂತ. ಯಾಕೆ ಗೌಡ್ರೆ ಸುಮ್ಮನೆ ನಿಂತು ಬಿಟ್ರಲ್ಲ? ಏನಿಲ್ಲ ಪಾರ್ವತಿ, ಬಹಳ ದಿನಗಳಿಂದ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಆ ಕಾಲ ಈಗ ಕೂಡಿ ಬಂತು. ಹೌದಾ? ಅದೇನು ಅಂತ ಹೇಳಿ ಕೇಳ್ತೀನಿ, ಪರವಾಗಿಲ್ಲ. ಪಾರ್ವತಿ, ಮೀನಿಗೆ ನೀರು ಬೇಕು, ಹಾವಿಗೆ ಹುತ್ತ ಬೇಕು, ಹಕ್ಕಿಗೆ ಗೂಡು ಬೇಕು. ಅದರಂತೆ ಈ ನನ್ನ ಹೃದಯಕ್ಕೆ ನೀನು ಬೇಕು ಎನಿಸುತ್ತಿದೆ. ಅದಕ್ಕೆ ನೀನು ಒಪ್ಪುವುದಾದರೆ? ಆಹಾ, ನೀವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಗೌಡ್ರೆ. ಗಿಳಿಗೆ ಕೂಗುವ ಆಸೆ, ನವಿಲಿಗೆ ನರ್ತಿಸುವ ಆಸೆ, ಮೀನಿಗೆ ನೀರಿನಲ್ಲಿ ಈಜುವ ಆಸೆ. ಆದ್ರೆ ನಿಮ್ಮಂಥ ಗಂಡಸರಿದ್ರಿಲ್ಲ, ಮನೆಯಲ್ಲಿ ಸುಂದರವಾದ ಹೆಂಡತಿ ಇದ್ರೂ ಕೂಡ ಬೀದಿಯಲ್ಲಿ ಹೋಗ್ಬೇಕಾದ್ರೆ ಬೇರೊಬ್ಬರ ಹೆಂಡತಿ ಮುತ್ತೈದೆ ಅಂತ ಗೊತ್ತಿದ್ದು ಸಹ ಕಾಮದ ಕಣ್ಣು ಹಾಕ್ತಿರಲ್ಲ, ಅದು ಸಹಜನೇ. ಆದ್ರೆ ನೀವ್ ಅನ್ಕೊಂಡ ಆಸೆ ಈಡೇರೋಕೆ ಸಾಧ್ಯನೇ ಇಲ್ಲ ಗೌಡ್ರೆ. ನೋಡ್ ಪಾರ್ವತಿ, ಒಮ್ಮೆ ವಿಚಾರ ಮಾಡು. ನಿನ್ನ ಈ ಮನೆ, ನಿನ್ನ ಗಂಡ, ಆ ನಿನ್ನ ಮೈದುನ ಮತ್ತು ನಾದಿನಿ, ಕಿತ್ತು ತಿನ್ನುವ ಬಡತನ, ಒಂದು ಹೊತ್ತಿನ ಕೂಳಿಗೂ ಗತಿ ಇಲ್ಲದ ಪರಿಸ್ಥಿತಿ, ಮೈ ತುಂಬ ಸಾಲ ಬೇರೆ. ಚಚೆ, ಈ ನಿನ್ನ ಸಂಕಟ ನೋಡಲು ಸಾಧ್ಯವಿಲ್ಲ. ಪಾರ್ವತಿ, ನಾ ಹೇಳಿದಂತೆ ಸ್ವಲ್ಪ ನೀನು ಕೇಳುವುದಾದರೆ ನಿನ್ನ... ಗೌಡ್ರೆ, ನಾಲ್ಗೆ ಹಿಡಿತದಲ್ಲಿರ್ಲಿ. ನಾವು ಬಡವರಿರ್ಬಹುದು ನಿಜ, ಆದ್ರೆ ಹೇಸಿಗೆ ತಿಂದು ಬದುಕೋರೆಲ್ಲ ಮಾನವಂತರಾಗಿ ಬದುಕೋರು ನಾವು. ಈ ನಮ್ಮ ಭಾರತ ಭೂಮಿಯಲ್ಲಿ ಎಂಥ ಗಂಡುಳ್ಳ ಗರತಿಯರಿದ್ರು ಅಂತ ಗೊತ್ತಿಲ್ವೇ ನಿಮಗೆ? ಹೇಮರೆಡ್ಡಿ ಮಲ್ಲಮ್ಮ ಭರವರೆಡ್ಡಿ ಹುಚ್ಚ ಅಂತ ಗೊತ್ತಿದ್ದು ಸಹ ಅಂಥವನ ಪಾದ ಪೂಜೆ ಮಾಡಿ ಮುತ್ತೈದೆ ಎನಿಸಿಕೊಂಡಳು. ಅಷ್ಟೇ ಏಕೆ, ಹೆತ್ತ ಕರುಳಿನ ಕತ್ತರಿಸಿ ಕಣ್ಣೆದುರಿಗೆ ಅಂಗಾಂಗವನ್ನ ಬೀಸಾಡಿದಾಗ ಅದನ್ನ ನೋಡಿ ಸಹ ತನ್ನ ಶೀಲವನ್ನು ಒಪ್ಪಿಸಲಿಲ್ಲ ಕಡ್ಲಿಮಟ್ಟಿ ಕಾಶಿಬಾಯಿ. ಅಷ್ಟೇ ಏಕೆ, ಈ ನಮ್ಮ ಭಾರತ ಭೂಮಿಯಲ್ಲಿ ಸೀತಾ ಮಾತೆ ಅಂತ ಪವಿತ್ರವಾದ ಹೆಣ್ಣು ನಿನ್ನಂಥ ರಾವಣ ಮಾಯದ ಜಿಂಕೆಯನ್ನು ಬಿಟ್ಟು ಇಡೀ ಲಂಕೆಯನ್ನು ಹೊತ್ತುಕೊಂಡು ಹೋಗಿ ಅವಳನ್ನ ಬಯಸಿದ ಮಾತ್ರಕ್ಕೆ ತನ್ನ ಶೀಲವನ್ನ ಬಿಟ್ಟು ಕೊಡಲಿಲ್ಲ ಸೀತಾ ಮಾತೆ. ಅಂಥ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಿದ ಗಂಡುಳ್ಳ ಗರತಿ ನಾನು ಹೇಗೆ ಒಪ್ತೀನಿ? ಇದಕ್ಕೆ ಸಾಧ್ಯನೇ ಇಲ್ಲ. ಏನಂದೆ? ಗಂಡೊಳಗರತಿ ಶೀಲ? ಈ ನಿನ್ನ ಶೀಲ ಎಂಬ ಸಾಗರದಲ್ಲಿ ನಾನು ಕಾಮುಕನಾಗಿ ಬಂದು ಮೈ ತೊಳೆಯದಿದ್ದರೆ ನನ್ನ ಹೆಸರು ಭೀಮನಗೌಡನೇ ಅಲ್ಲ. ನಿನ್ನಂತ ಎಷ್ಟೋ ಗಂಡೊಳಗರತಿಯರನ್ನು ಗರ್ಭವತಿಯನ್ನಾಗಿ ಮಾಡಿ ಆ ಹುಟ್ಟೋ ಮಗುವಿಗೆ ತನ್ನ ಗಂಡನೇ ತಂದೆ ಎಂದು ನಂಬಿಸಿದವನು ಈ ಭೀಮನಗೌಡ. ನಿಮ್ಮಂತ ಗರತಿಯರ ಶೀಲವನ್ನು ನನ್ನ ಹಣದಿಂದ ಅಳೆದು ನಾ ಕಣ್ಣಿಟ್ಟ ಹೆಣ್ಣಿನ ಶೀಲವನ್ನು ಹಾಳು ಮಾಡದೆ ಬಿಟ್ಟಿಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಈ ನಿನ್ನ ಸೆರಗನ್ನು ಮರೆ ಮಾಡಿ ಈ ನನ್ನ ದೇಹಕ್ಕೆ ಸುಖ ನೀಡು ಬಾ. ಸುಖ? ಏ ಮೂರ್ಖ, ಸುಖ ಬೇಕೇನು ಸುಖ? ಲೇ ಗೌಡ, ನೀತಿ ನೀಯತ್ತು ಈ ಮನೆಯ ತಾಕತ್ತು. ಏ ಗೌಡ, ನಿಮ್ಮಪ್ಪಗ ನೀ ಹುಟ್ಟಿದ್ರೆ, ಲೇ ನಿಮ್ಮಪ್ಪಗ ನೀ ಹುಟ್ಟಿದ್ರೆ ಬಾಲೆ ಒಂದ್ ಹೆಜ್ಜೆ ಮುಂದಿಟ್ಟು ನಾನು ಮುಟ್ಟಿ ಆದ್ರೂ ನೋಡ್ಬಾ. ಅಲೇ ಹೆಣ್ಣೆ, ಅಂದವಿದೆ ಎಂಬ ಅಹಂಕಾರದಿಂದ ಈ ರೀತಿ ಮಾತನಾಡುತ್ತಿರುವಲ್ಲ ಎಂದು ಅದೇ ನಿನ್ನ ಅಂಗಾಂಗ
ಆ ನಿನ್ನ ಅಂದವನ್ನು ಸವಿದಿದ್ದರೆ ನಾನು ನನ್ನ ಅಪ್ಪನ ಮಗನೇ ಅಲ್ಲ. ಬಾ. ಗೌಡ್ರಿ ನಮಸ್ಕಾರ. ತಾವು ಯಾವಾಗ ಬಂದ್ರಿ? ಬಾ ಸೂರ್ಯ, ಈಗ ಬಂದೆ. ಪಾರ್ವತಿ, ಈ ಸಾವುಕಾರು ಬಡವನ ಮನೆಗೆ ಬಂದಾರ. ಅವ್ರಿಗೆ ನೀರು ಚಾ ಕೊಟ್ಟಿ ಇಲ್ಲ. ಏನ್ ಹಿಂಗ ನಿಂದ್ರಸ್ಕೊಂಡ್ ಮಾತಾಡಕತ್ತಿ? ನೀವು ಕೇಳ್ಬೇಕೇನ್ರಿ? ಸಾವುಕಾರ ಬಂದ ಕೂಡ್ಲೇನ ಕೇಳಿದೆ, ಗೌಡ್ರ ಚಹಾ ಬೇಕು, ನೀರ್ ಬೇಕು, ಕಾಫಿ ಕುಡಿತಿರೋ, ಟೀ ಕುಡಿತಿರೋ ಅಂತ. ಅವ್ರಿಗೇನು ಬೇಡಂತ್ರಿ, ಅವ್ರು ಒಮ್ಮೆ ಊಟನ ಮಾಡ್ತಾರಂತ. ಅದಕ್ಕೆ ಅಡಿಗೆ ಮಾಡಿಟ್ಟಿದ್ನ ನಮ್ಮ ಯಜಮಾನ್ರು ಬರ್ಲಿ, ಅವ್ರ ಬಡಿಸ್ತಾರ ನಿಮ್ಮ ಕೈಯಾರೆ ಅಂತ ಹೇಳಿದ್ದೆ. ಅಟ್ರಾಗ ನೀವು ಬಂದ್ರಿ ನೋಡ್ರಿ. ಹಾ, ನನ್ನ ಹೆಂಡತಿ ಅಂದ್ರೆ ಹಿಂಗೆ ಇರ್ಬೇಕು ನೋಡು. ಗೌಡ್ರೆ ಸ್ವಲ್ಪ ತಡೀರಿ, ಕೈಕಾಲು ಮುಖ ತೊಳ್ಕೊತೀನಿ. ಒಟ್ಟಿಗೆ ಇಬ್ರು ಕೂತ್ಕೊಂಡ ಊಟ ಮಾಡಿಬಿಡೋಣಂತ. ಹೇ ಸೂರ್ಯ, ನಾನು ನಿನಗೆ ಕೊಟ್ಟದ್ದು ರೊಕ್ಕ. ರೊಕ್ಕ ಅದು ಹೆಂಗ? ಬಡ್ಡಿ ರೂಪದಲ್ಲಿ. ನನ್ನೇನು ಕೂಳಿಲ್ಲಾರ ಬೇಕಾರೆ ಅಂತ ತಿಳ್ಕೊಂಡ್ರೆ ಇಲ್ಲಿ ನನ್ನ ಮನೆಯಲ್ಲಿ 100 ಆಳು ತಿಂದು ಉಳಿದದ್ದನ್ನ ನಾಯಿಗೆ ಹಾಕ್ತೇವೆ. ಅಂಥದ್ರಲ್ಲಿ ನಾನು ನಿಮ್ಮ ಮನೆಯಲ್ಲಿ ಊಟ, ಅದು ನಿನ್ನ ಜೊತೆ. ಛೇ, ಒಂದು ಹೊತ್ತಿನ ಕೂಳಿಯು ಗತಿ ಇಲ್ಲದ ಗತಿಗೇಡಿಗಳು ನೀವು. ಲೇ ಗೌಡ, ಈ ನಿನ್ನ ಎಲ್ಲವಿಲ್ಲದ ನಾಲಿಗೆಯನ್ನು ಹರಿಬಿಡಬೇಡ. ನಾವು ಬಡವರಿರ್ಬೋದು ನಿಜ, ನಿಮ್ ತರ 3 ಬಿಟ್ಟವರಲ್ಲ. ನಿಮಗೆ ಬಡವರ ಮನೆ ಊಟ ಬೇಡೆನಿಸಬಹುದು. ನಾವು ತುತ್ತು ಕೂಳು ತಿಂದರು ನಿಯತ್ತಿಂದ ಕೆಲಸ ಮಾಡ್ತೀವಿ, ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ. ನಿಮ್ ತರ ಮತ್ತೊಬ್ಬರ ಮನೆ ಹಾಳು ಮಾಡಿ ಅವರ ಸಂಸಾರದೊಂದಿಗೆ ಸರಸಾಡುವುದಿಲ್ಲ ನಮ್ಮಂತ ಈ ಬಡವರು. ಅದು ನಿನಗೆ ನೆನಪಿರಲಿ. ಲೇ ಸೂರ್ಯ, ಈ ನಿನ್ನ ಚರಿತ್ರೆಯನ್ನು ಹೇಳಿಸಿಕೊಳ್ಳಲು ನಾನು ಇಲ್ಲಿಗೆ ಬಂದಿಲ್ಲ. ಕೊಪ್ಪಿದ ಕೊಂಡಿ, ನಾನು ಕೊಟ್ಟ ಹಣದಿಂದ ಜೀವನ ಮಾಡುತ್ತೀರಿ. ನಿಮಗೆ ಎಷ್ಟು ಬೇಕಾದ್ರೆ ರೊಕ್ಕ ರೊಕ್ಕ ಕೊಟ್ಟವನ ನನಗೆಷ್ಟು ಬೇಡ. ಮನೆಗೆ ಬಂದವರನ್ನು ಬಾಯಿಗೆ ಬಂದಂತೆ ಮಾತನಾಡಿ ಅವಮಾನ ಮಾಡುತ್ತೀರಿವಲ್ಲ. ನಿನ್ನ ಹಿಂಗ ಬಿಟ್ರ ನನ್ನ ಮಣ್ಣ ಕೊಟ್ಟಿ ಮಗನೇ. ನಾ ಕೊಟ್ರು ರೊಕ್ಕ ಅಸಲ ಬಡ್ಡಿ ಈಗಿಂದ ಈಗ ಕೊಡ್ರಿ ಮಕ್ಕಳ್ರಿ. ಸೊಕ್ಕ ಬಂದತ್ ನಿಮಗ ಸೊಕ್ಕ. ಗೌಡ್ರೆ, ಇಷ್ಟೊಂದು ಕೋಪ ಒಳ್ಳೇದಲ್ಲ ಗೌಡ್ರೆ. ಏನು ನನ್ನ ಪತಿದೇವರು ಬಾಯಿ ತಪ್ಪಿ ಮಾತಾಡಿದ್ದಾರೆ ನೋಡಿ. ಎಷ್ಟೇ ಆದರೂ ತಾವು ದೊಡ್ಡವರು, ದೊಡ್ಡ ಮನಸ್ಸು ಮಾಡಬೇಕು. ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಿಮ್ಮ ಹಣವನ್ನು ಕೊಟ್ಟು ಬಿಡ್ತೀವಿ. ಈಗಿಂದೀಗಲೇ ಕೊಡು ಅಂತ ದಯವಿಟ್ಟು ನಮ್ಮನ್ನ ಕಾಡಬೇಡಿ ಗೌಡ್ರೆ. ಇದಪ್ಪ ಹೆಣ್ಣಿನ ವೇದನೆ ರೋದನೆ ಅಂದ್ರೆ. ಈ ರೀತಿ ನೀವು ಕೇಳಿದರೆ ನಾ ಬಿಟ್ಟು ಹೋಗ್ತೀನಿ ಅಂತ ಮಾಡ್ರಿ. ಇಲ್ಲ, ನಾ ಕೊಟ್ಟ ರೊಕ್ಕ ಕಸಲ ಬಡ್ಡಿ ಈಗಿಂದ ಈಗ ಕೊಡ್ರಿ. ರೊಕ್ಕ ಕೊಟ್ಟವಾಗ ಹೆಂಗ್ ಮಾತಾಡ್ಬೇಕು ಅನ್ನೋದು ಮೊದಲು ಕಲೀರಿ. ನಾ ಈಗ ಹೊಕ್ಕಿನಿ, ನಾಳೆ ಹೊತ್ತು ಹೊಂಡದ್ರೊಳಗ ನನಗೆ ಅಸಲ ಬಡ್ಡಿ ಅಡ್ಡು ಬರ್ಬೇಕು. ನಾ ಇನ್ನು ಬರ್ತಾನೆ. ಪಾರ್ವತಿ, ನಮಗೆಂತ ಪರಿಸ್ಥಿತಿ ಬಂತು ನೋಡ. ರೊಕ್ಕ ಕೊಟ್ಟವ್ರು ಸಹಿತ ಮನಿ ಮುಟ್ಟ ಬಂದು ಬೈದು ಹೋಗಂಗಾತ್ ನಮ್ಮ ಬಾಳೆ. ಆ ತುಳಸಿಗಿರಿ ಮಹದೇಶ್ವರ ಯಾವಾಗಾರ ಕಣ್ಬಿಡ್ತಾನಂತೆ ನಾನು. ಪಾರ್ವತಿ, ನಿಮ್ಮನ್ನೆಲ್ಲ ನನ್ನ ಕೈಯಿಂದ ಸುಖವಾಗಿಡಕ್ ಆಗ್ತಾ ಇಲ್ಲ. ನಾಳೆ ಗೌಡ ಬಂದ್ರ ಅವ್ನಿಗೆ ಏನ್ ಹೇಳುದು ಪಾರ್ವತಿ? ಅವನಿಗೆ ಏನ್ ಹೇಳುದು? ನೋಡ್ರಿ, ನೀವು ಮೊದಲು ಸಮಾಧಾನ ಮಾಡಿಕೊಳ್ಳಿ. ಈ ಸಾಲ ಎನ್ನುವುದು ಬಡವರಿಗೆ ಒಂದು ಥರ ರೋಗ ಇದ್ದ ಹಾಗೆ. ಈ ರೋಗವನ್ನು ಹೊಡೆದೊಡಿಸುವ ಔಷಧ ಅಂದ್ರೆ ಅದು ದುಡಿಮೇರಿ. ಆ ಮಾರುತೇಶ್ವರ ಬಲವಾದ 2 ರಟ್ಟೆ ಕೊಟ್ಟಿದ್ದಾನೆ, ಅದರಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ನೋಡಿ, ನಮ್ಮ ಹೊಟ್ಟೆ ತುಂಬುವವರೆಗೂ ನಾವು ಕಷ್ಟಪಟ್ಟು ದುಡಿಬೇಕು. ದುಡಿದು ಹಣವನ್ನು ಸಂಪಾದನೆ ಮಾಡಬೇಕು. ಇಂಥವರ ಮುಖದ ಮೇಲೆ ಬಿಸಾಕಬೇಕು. ಕಾಲ ಹೀಗೆ ಇರಲ್ಲ ರೀ. ಬಡವ ಶ್ರೀಮಂತ ಆಗ್ತಾನೆ, ಶ್ರೀಮಂತ ಬಡವ ಆಗ್ತಾನೆ. ಸಮಯ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಬದಲಾಗಬಹುದು. ಹಾಗಂತ ನೀವು ಅದನ್ನೇ ತಲೆಗೆ ಹಚ್ಕೊಂಡು ಚಿಂತೆ ಮಾಡಬೇಡಿ, ಬಿಟ್ಟು ಬಿಡಿ ಆ ಚಿಂತೆಯನ್ನ. ಪಾರ್ವತಿ, ನೀನು ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಸರ್ವಸ್ವವು ಕೂಡ. ಗಂಡನಿಗೆ ಬಡತನ ಬಂದೈತಂತೇಳಿ
ಗಂಡನಿಗೆ ಡೈವರ್ಸ್ ಕೊಟ್ಟು ಹೋಗುವ ಈ ಸಮಾಜದಲ್ಲಿ ನನ್ನ ಕಷ್ಟ ನಿನ್ನ ಕಷ್ಟ ಒಂದೇ ಎಂದು ತಿಳಿದು ನನ್ನ ಜೊತೆ ಇದ್ದೀಯಲ್ಲ, ನನಗದಷ್ಟೇ ಸಾಕು ಪಾರ್ವತಿ, ನನಗದಷ್ಟೇ ಸಾಕು. ಹಾ ಹಾ, ಹೊಗಳಿದ್ದು ಸಾಕು. ಅಲ್ಲ ರೀ, ಒಳಗಡೆ ಅಡಿಗೆ ಸಿದ್ಧವಾಗಿತ್ತು. ಆ ಪೀಡೆ ಒಂದು ಬಂದು ನನ್ನ ಮನಸ್ಸೆಲ್ಲ ಹಾಳು ಮಾಡ್ಬಿಡ್ತು ನೋಡಿ. ನಡೀರಿ, ಇಬ್ರು ಒಟ್ಟಿಗೆ ಸೇರಿ ನಾವೇ ಊಟ ಮಾಡೋಣ. ನಿಲ್ಲೆ ನನ್ನ ಚಿನ್ನ, ಹೂವಿಗೆ ಅರಳುವ ಆಸೆ, ಮೀನಿಗೆ ಈಜುವಾಸೆ, ನವಿಲಿಗೆ ನರ್ತಿಸುವಾಸೆ, ಈ ನಿನ್ನ ಪತಿಗೆ ನಿನ್ನನ್ನು ಮುದ್ದಾಡುವ ಆಸೆ. ಈ ನನ್ನ ಆಸೆಯನ್ನು ಈಡೇರಿಸುವುದು ನಿನ್ನ ಆಸೆ ಅಲ್ಲವೇನೆ? ಆ ಪತಿದೇವ, ಆಕಾಶದಲ್ಲಿರೋ ಚಂದ್ರನಿಗೆ ನಕ್ಷತ್ರವೇ ಸಾತಿ, ಭೂಮಿಯಲ್ಲಿರೋ ನನಗೆ ನೀವೇ ಸಾಕು. ಆಗ್ಲಿ. ಚಂದ ಕಾಸಗನ ಗೊಬ್ಬರು ಚಂದ ನಾಗಜಡೆಯ ಜುಟ್ಟು ಚಂದ.
ಲಕ್ಕಪ್ಪ ಸೊಕನಾದಿಗೆ ಟಮ್ ಚಾಲಕರು ಈ ಇಬ್ಬರು ಪಾತ್ರಧಾರಿಗೆ ತಲಾ 200 ರೂಪಾಯಿ ಕೊಟ್ಟಿರ್ತಾರೆ. ಇದೇ ಸಾಂಗನ್ನು ಮತ್ತೆ ಹಾಡ್ಬೇಕಂತ ಕೇಳ್ಕೊಂಡಾರ. ಲಕ್ಕಪ್ಪ ಸೊಕನಾದ್ಗಿ ಇವರು ನಮ್ಮ ಕಲ್ಪಕಲೆಯನ್ನು ಕಂಡು 200 ರೂಪಾಯಿ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಗಳಿಗೆ ನಮ್ಮ ಹೃತ್ಪೂರ್ವಕವಾದ ತುಂಬ 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 ಧನ್ಯವಾದಗಳು. ನಮ್ಮ ಅಣ್ಣನಾದ ಲಕ್ಕಪ್ಪ ಸಕನಾದಿ ಅವರು ನನ್ನ ಕಲೆಯನ್ನು ಕಂಡು 201 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿರುತ್ತೇನೆ.